ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ಹೊಸ ರೆಸಿಪಿ ಏನು ಅಂತಂದರೆ ಬ್ರೌನ್ ರೈಸ್ ದೋಸೆ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ಮತ್ತು ಏನೇನು ಬೇಕಾಗುತ್ತೆ ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ವಿಡಿಯೋ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಬ್ರೌನ್ ರೈಸ್ನ ಒಂದಿನ ಫುಲ್ 24 ಅವರ್ಸ್ ಕೂಡ ನೆನೆಸಿಟ್ಟಿರಬೇಕು. ಉದ್ದಿನಬೇಳೆ ಒಂದು ಅರ್ಧ ಗಂಟೆ ನೆನೆಸಿದರೆ ಸಾಕಾಗುತ್ತೆ. ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆಸಿದ್ದೀನಿ. ಆ್ಯಕ್ಚುಲಿ ಬ್ರೌನ್ ರೈಸು ಬೇಗ ನೆನೆಯೋದಿಲ್ಲ, ಅದಕ್ಕೋಸ್ಕರ ಒಂದು 24 ಗಂಟೆ ನೆನೆಯಬೇಕಾಗುತ್ತೆ. ನೋಡಿ, ಇಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಇದು ಬ್ರೌನ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಬ್ರೌನ್ ರೈಸ್ ಹಾಕ್ಕೊಳ್ಳಿ ನೆನೆಸಿರೋದನ್ನ. ಆಮೇಲೆ ಇನ್ನು ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊಳ್ಳಿ. ನೋಡಿ, ಇನ್ನೊಂದು ಟ್ರಿಪ್ ಆಗುತ್ತೆ. ಎರಡು ಸಲ ಹಾಕಬೇಕಾಗುತ್ತೆ. ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣಗೆ ಎಲ್ಲನೂ ರುಬ್ಕೊಂಬಂದಿದ್ದೀನಿ. ನೋಡಿ, ರುಬ್ಕೊಂಬಂದು ಈ ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಉದ್ದಿನಬೇಳೆ ಇದ್ದು ಅದನ್ನು ಕೂಡ ರುಬ್ಕೊಂಬಂದಿದ್ದೀನಿ. ನೋಡಿ, ರುಬ್ಕೊಂಬಂದು ಆ ಜಾರಿಗೆ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಇದೇ ರೀತಿ. ನೋಡಿ, ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು. ಇಷ್ಟೇ ಗಟ್ಟಿ ಇದ್ದರೆ ದೋಸೆನೂ ಇಡ್ಲಿನೂ ಕೂಡ ಮಾಡ್ಕೋಬೋದು. ನೋಡಿ, ಫುಲ್ ಕ್ಲೀನಾಗಿ ಹಿಂಗೆ ಇರಬೇಕು. ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಒಳ್ಳೆ ಡಯಟ್ ಫುಡ್ ಇದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 2 ರಿಂದ 3 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ. ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ಒಂದು ಚಿಟಿಕೆಯಷ್ಟು ಸೋಡಾ ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಚಿಟಿಕೆಯಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೋಡಾ ಹಾಕಿದ್ಮೇಲೆ ಒಂದು ಚಮಚ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಸೋಡಾ ಪುಡಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷ ಎತ್ತಿಟ್ಬಿಡಿ. ತಕ್ಷಣಕ್ಕೆ ಹಾಕಿದ್ರೂ ಬರುತ್ತೆ ದೋಸೆ, ಏನು ತೊಂದರೆ ಇಲ್ಲ. ಒಂದು 5 ರಿಂದ 10 ನಿಮಿಷ ಎತ್ತಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈ ಕ್ಷಣದಲ್ಲೇ ನೀರು ಬೇಕಾದ್ರೆ ನೀರೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದು. ನೋಡಿ, ಒಂದು 5 ನಿಮಿಷ ಎತ್ತಿಟ್ಟಾದಮೇಲೆ ಹಂಚು ಮೇಲೆ ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಹಂಚು ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಹಂಚಿಗೆ. ನೋಡಿ, ಹಂಚು ಕಾದ್ಮೇಲೆ ಎಣ್ಣೆ ಹಚ್ಕೊಂಡಾದ್ಮೇಲೆ ಇವಾಗ ದೋಸೆ ಬ್ಯಾಟರ್ ಇರುತ್ತಲ್ಲ, ದೋಸೆ ಬ್ಯಾಟರ್ನ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಒಂದು 10 ನಿಮಿಷ ಆದಮೇಲೆ ಒಯ್ತಾ ಇರೋದು. ಒಂದು 10 ನಿಮಿಷ ಆದಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಈ ಥರ ರೌಂಡಾಗಿ ಮಾಡಿ. ನೋಡಿ, ಈ ಥರ ಮಾಡಿಬಿಟ್ಟು ಸ್ವಲ್ಪ ಗ್ಯಾಸ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಬಿಟ್ಬಿಡಿ. ಸ್ವಲ್ಪ ಮೇಲೆ ಎಣ್ಣೆ ಸೇರಿಸ್ಬೇಕಾಗುತ್ತೆ. ನೋಡಿ, ಒಂದು ಸ್ವಲ್ಪ ಮೇಲೆ ಆ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಸೇರಿಸ್ಕೊಳ್ಳಿ. ತುಪ್ಪ ಹಾಕಿದರೆ ಗೀ ದೋಸೆ ಆಗುತ್ತೆ, ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ. ಎಣ್ಣೆನೋ ಬೆಣ್ಣೆ ತುಪ್ಪ ಏನು ಬೇಕಾದರೂ ಸೇರಿಸ್ಕೋಬೋದು. ನೋಡಿ, ಈ ಥರ ಹಾಕಿದ್ಮೇಲೆ ತಕ್ಷಣಕ್ಕೆ ಎತ್ತಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ರೋಸ್ಟ್ ಆಗಿದೆ ಅಂತ ಅನಿಸುತ್ತೆ. ನೋಡಿ, ಸೈಡಲ್ಲೆಲ್ಲ ಕೆಂಪಗಾಗಿದೆ. ಇವಾಗ ತಿರುವಾಕಿ. ನೋಡಿ, ಈ ಥರ ತಿರುವಾಕ್ಬಿಟ್ಟು ಹಿಂದೆನೂ ಕೂಡ ಬೇಯಬೇಕಾಗುತ್ತೆ. ಅದು 2 ಸೈಡ್ ಕೂಡ ಬೇಯಬೇಕಾಗುತ್ತೆ.
ನೋಡಿ ಈ ರೀತಿ 2 ಸೈಡು ಬೆಂದಾದ್ಮೇಲೆ ತೆಗಿಬೇಕಾಗುತ್ತೆ. 2 ಸೈಡನ್ನು ಈ ಕಡೆನೂ ಕೂಡ ತಿರುವಾಗ್ತಿದ್ದೀನಿ ನೋಡಿ. ಈ ಕಡೆನೂ ಕೂಡ ಕೆಂಪಾಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಎತ್ತಿಡ್ತಾ ಇದ್ದೀನಿ ನೋಡಿ. ಇದೇ ರೀತಿ ಇನ್ನುಳಿದವನ್ನು ಕೂಡ ಮಾಡಬೇಕಾಗುತ್ತೆ. ನೋಡಿ ಇನ್ನೂ ಒಂದು ದೋಸೆ ಹಾಕಿ ಅದಕ್ಕೆ ಪಲ್ಯ, ಬೀನ್ಸ್ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದು ಮಸಾಲೆ ದೋಸೆ ಥರನೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.